ನಮಸ್ತೆ ಎಲ್ಲರಿಗೂ. ನಾನಿವತ್ತು ಆಲೂಗಡ್ಡೆ ಪರೋಟ ಮಾಡ್ತಾಯಿದ್ದೀನಿ. ಇದು ತುಂಬಾ ಸುಲಭ ವಿಧಾನದಲ್ಲಿ ಮಾಡ್ಬೋದು. ಅದಕ್ಕೊಂದು ಆಲೂಗಡ್ಡೆ ಬಾಜಿ ಮಾಡಿಟ್ಕೊಂಡ್ರೆ ಆಯ್ತು. ಅದಕ್ಕೋಸ್ಕರ ನಾನು ಮೊದಲಿಗೆ ಆಲೂಗಡ್ಡೆ ಬಾಜಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ. ನೋಡಿ, ಈ ಥರ ಸೇಮ್ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಸಿಡ್ತೀವಿ ನೋಡಿ, ಅದೇ ರೀತಿ. ಅದ್ರ ಜೊತೆ ಬಟಾಟೆ ಆಲೂಗಡ್ಡೆದು ಬಾಜಿಂದು ಇದ್ದರೆ ಆಯಿತು. ಆಮೇಲೆ ಚಪಾತಿದು ಒಂದು ಉಂಡೆ ತಗೊಳ್ಬೇಕು ರೌಂಡಾಗಿ. ನೀವೆಷ್ಟು ದೊಡ್ಡ ಸಣ್ಣದು ಬೇಕಾದರೆ ಸಣ್ಣದು ಮಾಡ್ಬೋದು. ಈ ರೀತಿ ಒಂದು ಉಂಡೆ ತಗೊಂಡು ಆಮೇಲೆ ಅದನ್ನು ಸ್ವಲ್ಪ ಲಟ್ಟಿಸ್ಕೊಳ್ಬೇಕು. ಸಣ್ಣ ಸರ್ಕಲ್, ನಾವು ಪೂರಿಗೆ ಎಷ್ಟು ದೊಡ್ಡ ಲಟ್ಟಿಸ್ತೀವಿ ನೋಡಿ ಅಷ್ಟೇ ಲಟ್ಟಿಸ್ಕೊಳ್ಬೇಕು. ಆಮೇಲೆ ಅದರೊಳಗೆ ನಾವು ಆಲೂಗಡ್ಡೆ ಪಲ್ಯ ಏನು ಮಾಡಿದ್ದೀವಿ ನೋಡಿ ಅದನ್ನು ಸ್ಟಫ್ ಮಾಡಬೇಕು. ನಾವು ಮಸಾಲೆ ದೋಸೆ ಎಲ್ಲ ಮಾಡಬೇಕಾದ್ರೆ ಬಾಜಿ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಬಾಜಿ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ, ಪೂರಿ ಎಷ್ಟು ದೊಡ್ಡ ಸೈಜಿಗೆ ಲಟ್ಟಿಸ್ತಾರೆ ನೋಡಿ ಅಷ್ಟೇ ದೊಡ್ಡದು ಲಟ್ಟಿಸ್ಕೊಂಡೆ. ಈಗ ಅದರೊಳಗೆ ಸ್ಟಫ್ ಮಾಡಬೇಕು. ಈ ರೀತಿ ನೋಡಿ, ಸಣ್ಣ ಉಂಡೆ ತಗೊಂಡು ಅದರೊಳಗೆ ಸ್ಟಫ್ ಮಾಡಿ ಮತ್ತೆ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು. ತುಂಬಾ ರುಚಿಯಾಗಿ ಬರುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಕಾಯಿ ಮೆಣಸೆಲ್ಲ ನಾನು ಹಾಕಿಲ್ಲ, ಯಾಕಂದರೆ ಮಕ್ಕಳಿಗೆ ಖಾರ ಬಾಯಿಗೆ ಸಿಕ್ಕಿದರೆ ತಿನ್ನೋದಿಲ್ಲ ಅಂತ ಹೇಳಿ ಹೀಗೆ ಮನೇಲಿ ಮಾಡಿರೋ ಮಸಾಲ ಪೌಡರ್ ಹಾಕಿ ಮಾಡಿದ್ದೀನಿ ಬಾಜಿ. ಆಗ ತುಂಬಾ ಟೇಸ್ಟ್ ಆಗುತ್ತೆ ನೋಡಿ. ಈ ಥರ ಸಿಂಪಲಾಗಿ ಸುಲಭದಲ್ಲಿ ಮಾಡ್ಬೋದು. ಈ ಥರ ಲಟ್ಟಿಸ್ಕೊಳ್ತಿದ್ದೀನಿ ನೋಡಿ. ನಿಧಾನವಾಗಿ ಲಟ್ಟಿಸಬೇಕು. ಹೋಳಿಗೆ ಎಲ್ಲ ಮಾಡುವಾಗ ಯಾವ ರೀತಿ ಲಟ್ಟಿಸ್ತೀವಿ ನೋಡಿ ಅದೇ ರೀತಿ ನೋಡಿ. ಇದು ಈ ರೀತಿ ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು. ಎಲ್ಲ ಕಡೆ ಆಲೂಗಡ್ಡೆ ಸ್ಟಫ್ ಆಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ. ಲಟ್ಟಿಸ್ಲಿಕ್ಕೂ ಕೂಡ ಸುಲಭವಾಗಿದೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು ನೋಡಿ. ಎಷ್ಟು ದೊಡ್ಡದು ಬಂತು. ನಾನು ತುಂಬ ದೊಡ್ಡದು ಮಾಡಲಿಕ್ಕೆ ಹೋಗಿಲ್ಲ, ತುಂಬ ಸಣ್ಣದಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡಿದ್ದೀನಿ. ಆಮೇಲೆ ತುಪ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ಈ ಥರ ಬಂತು. ಈಗ ಸ್ವಲ್ಪ ಸ್ವಲ್ಪ ನಾನು ಎಣ್ಣೆ ಹಾಕಿಕೊಳ್ತಿದ್ದೀನಿ. ತುಪ್ಪ ಹಾಕಿದ್ರೂ ರುಚಿಯಾಗುತ್ತೆ. ಅದಕ್ಕೇನು ಸೈಡ್ ಡಿಶ್ ಆಗೇನು ಚಟ್ನಿ ಸಾಂಬಾರೇನು ಬೇಕಂತಿಲ್ಲ, ಹಾಗೇನು ತಿನ್ಬೋದು. ತುಂಬಾ ಸುಲಭದಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ನೋಡಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಚಪಾತಿಯಲ್ಲಿ ಯಾವ ರೀತಿ ಫ್ರೈ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ಎರಡು ಬದಿ. ತಿನ್ನಲಿಕ್ಕಂತೂ ತುಂಬಾ ರುಚಿಯಾಗುತ್ತೆ. ಎಷ್ಟು ಫ್ರೈ ಆಗಬೇಕಂತೇಳಿ ನಾನೀಗ ತೋರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಚೆನ್ನಾಗಿ ಒಳಗಡೆ ಆಲೂಗಡ್ಡೆ ಬಾಜಿ ಬೆಂದಿರುತ್ತೆ, ಮಾತ್ರ ಚಪಾತಿ ಹಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ಹಸಿ ಇರಬಾರ್ದು. ಅದಕ್ಕೋಸ್ಕರ ಚೆನ್ನಾಗಿ ಎರಡು ಬದಿ ಫ್ರೈ ಮಾಡಿಕೊಳ್ಬೇಕು. ನಾನು ಯಾವಾಗಲೂ ಕಬ್ಬಿಣದ ಕಾವಲಿಯಲ್ಲಿ ಮಾಡೋದು, ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನಾನ್ ಸ್ಟಿಕ್ಕಿಗಿಂತ ಕಬ್ಬಿಣದ ಕಾವಲಿ. ಈ ರೀತಿ ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಒಂದೇ ರೀತಿ ತಿಂಡಿ ಮಾಡಿ ಬೇಜಾರಾಗಿದ್ದರೆ ಈ ಥರ ತಿಂಡಿಯನ್ನು ಟ್ರೈ ಮಾಡ್ಬೋದು. ಡಿಫ್ರೆಂಟಾಗಿ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇಷ್ಟು ಫ್ರೈ ಮಾಡಬೇಕು. ಅದೇ ರೀತಿ ನಾನು ಬೇರೆ ಚಪಾತಿ ಹಿಟ್ಟನ್ನು ಕೂಡ ಫ್ರೈ ಮಾಡಿಕೊಂಡೆ. ಮೊದಲಿಗೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಲೇಟಾಗಿ ಫ್ರೈ ಆಗುತ್ತೆ. ಆಮೇಲೆ ತವ ಜಾಸ್ತಿ ಬಿಸಿ ಆಗುತ್ತಲ್ಲ,
ಆಮೇಲೆ ನೆಕ್ಸ್ಟ್ ಇದೆಲ್ಲ ತುಂಬಾ ಬೇಗ ಬೇಗ ಆಗುತ್ತೆ. ಹಾಗೆ ಇನ್ನೊಂದು ಚಪಾತಿಯನ್ನು ನಾನು ಲಟ್ಟಿಸಿಟ್ಟಿದ್ದೆ, ಇದು ಸ್ವಲ್ಪ ಸಣ್ಣದಾಯಿತು. ಇದನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ಅದೇ ರೀತಿ ಬಾಕಿ ಉಳಿದ ಚಪಾತಿಯನ್ನು ಆಲೂ ಪರೋಟವನ್ನು ಕೂಡ ಮಾಡಿಕೊಂಡೆ. ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಇದೇ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಾಗಿ ಆಗುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಮಕ್ಕಳಿಗೆ ಟಿಫಿನಿಗೆಲ್ಲ ಇದನ್ನೇ ಕೊಡ್ಬೋದು, ಸ್ನ್ಯಾಕ್ಸ್ ಆಗಿ. ಮಧ್ಯಾಹ್ನ ಡಿನ್ನರಿಗೂ ಇದನ್ನೇ ತಿನ್ಬೋದು. ಮನೆಯಲ್ಲೇ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ನಾನು ಇದಕ್ಕೆ ಮೈದಾ ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.